ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಇವಾಗಷ್ಟೇ ಸ್ನಾನ ಎಲ್ಲ ಮಾಡಿ ಬಂದ್ವಿ. ನಿನ್ನೆ ವ್ಲಾಗನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ನಿನ್ನೆ ನಾನು ಅಡುಗೆ ಮಾಡಿ ಆದಮೇಲೆ ಕಟ್ ಮಾಡಿದ್ದೆ. ಅದರ ನಂತರ ಎಡಿಟ್ ಮಾಡಿ ಹಾಕಿ ಟೀ ಎಲ್ಲ ಕುಡ್ದಾಯಿತು. ಇವಾಗ ಸಂಜೆ ಆಗಿದೆ. ಸಂಜೆ ಇವಾಗ ಎಷ್ಟು ಗಂಟೆ ಆಯಿತು? 5:30 6 ಆಗ್ತಾ ಬಂತು. ಇನ್ನು ಸ್ನಾನ ಎಲ್ಲ ಮಾಡಿ ಇವತ್ತೇನಾದರೂ ಸ್ವೀಟ್ ಮಾಡೋಣ ಅಂತ ಎನಿಸಿದ್ದೀನಿ. ಮೈಸೂರು ಪಾಕ್ ಏನಾದರೂ ಮಾಡೋದಂತ ಹೇಳಿ ಸತೀಶ್ ಅವರ ಜಾಬ್ ಸಿಕ್ಕಿದ್ದ ಲೆಕ್ಕದಲ್ಲಿ ನಾನು ಆದರೆ ತೋರಿಸ್ತೀನಿ ಆ ರೆಸಿಪಿಯನ್ನು. ಇಲ್ದಿದ್ರೆ ನೆಕ್ಸ್ಟ್ ಯಾವಾಗಲಾದರೂ ನಾನು ಇವಾಗ ಲೇಟ್ ಕೂಡ ಆಗಿದೆ. ಹಾಗೆ ಬೇಗ ಅದು ಸೆಟ್ ಆಗಬೇಕಲ್ವ, ಬೇಗನೆ ಮಾಡಿ ಹಾಕೋಣ ಅಂತ ಎನಿಸಿದ್ದೀನಿ. ಒಮ್ಮೆಲೆ ಆದರೆ ನಾನು ತೋರಿಸ್ತೀನಿ, ಇಲ್ದಿದ್ರೆ ನೆಕ್ಸ್ಟು ರೆಸಿಪಿಯಲ್ಲಿ ನಾನು ನಿಮಗೆ ಮೈಸೂರು ಪಾಕ್ ಮಾಡೋದನ್ನು ಖಂಡಿತವಾಗಲೂ ಸರಿಯಾಗಿ ಹಾಕ್ತೀನಿ. ಓಕೆ, ಬೇಗನೆ ಮಾಡಿ ಬರ್ತೀನಿ. ಆಮೇಲೆ ಉಳಿದದ್ದು ನೋಡೋಣ ಏನಾಗುತ್ತೆ ಅಂತ. ಓಕೆ, ನಾನು ಕಡಲೆ ಹಿಟ್ಟು ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ ಆಮೇಲೆ ಪಾಕ ಮಾಡಿ ಅದಕ್ಕೆ ಹಾಕಿ ಸ್ವಲ್ಪನೇ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಇದರ ರೆಸಿಪಿಯನ್ನು ಯಾವತ್ತಾದರೂ ನಾನು ಖಂಡಿತ ಆವಾಗಲೂ ಡೀಟೇಲಾಗಿ ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ಇವಾಗ ತುಂಬ ಲೇಟ್ ಆಗಿದೆ. ಇದನ್ನೆಲ್ಲ ಶೂಟ್ ಮಾಡ್ತಾ ಹೋದರೆ ನನಗೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಮೇಲಿಂದ ಮೇಲೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ ನೋಡಿ, ತುಪ್ಪ ಹಾಕಿ ನಾವು ಈ ರೀತಿ ಮಾಡ್ತಾ ಇರಬೇಕು. ಆವಾಗ ಮಾತ್ರ ಮೈಸೂರು ಪಾಕ್ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಕೂಡ. ಓಕೆ, ಇವಾಗ ರೆಡಿಯಾಗಿದೆ. ನಾನು ಗ್ಲಾಸ್ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇದು ಸೆಟ್ ಆಗುತ್ತೆ. ಅದಕ್ಕಿಂತ ಮೊದಲು ಇದನ್ನು ಕಟ್ ಮಾಡಬೇಕು ನಾವು. ಅಂದರೆ ಸ್ವಲ್ಪ ಸೆಟ್ ತಣ್ಣಗಿರುವಾಗಲೇ, ಗಟ್ಟಿ ಆಗೋದಕ್ಕಿಂತ ಮೊದಲು ನಾವು ಕಟ್ ಮಾಡಿಡಬೇಕು. ಆವಾಗ ಮಾತ್ರ ಸರಿಯಾಗುತ್ತೆ ಇದು. ನೋಡಿ, ಚೆನ್ನಾಗಿ ಬಂದಿದೆ. ಚೂರು ಕೂಡ ಉಳಿದಿಲ್ಲ ನೋಡಿ, ಏನು ತಾಗಲಿಲ್ಲ, ಒಳ್ಳೆ ರೀತಿ ಬಂದಿದೆ ಇದು. ಓಕೆ ನೋಡಿ, ಸ್ವಲ್ಪ ಸಾಫ್ಟ್ ಉಂಟು. ಈ ಟೈಮಲ್ಲಿ ಇದನ್ನು ಕಟ್ ಮಾಡಬೇಕು. ನಾನಿವಾಗ ಬೇಗನೆ ತೆಗಿತಾ ಇದ್ದೀನಿ. ಯಾಕೆ ಗೊತ್ತುಂಟಾ, ಲೇಟ್ ಆಯ್ತಲ್ವ, ಇನ್ನು ಸತೀಶ್ ಅವ್ರು ಬರೋ ಟೈಮ್ ಕೂಡ ಆಗಿದೆ. ಹಾಗಾಗಿ ಜಾಸ್ತಿ ಗಟ್ಟಿ ಆಗಲಿಕ್ಕೆಲ್ಲ ಇಡ್ತಾ ಇಲ್ಲ. ಇವಾಗಲೇ ಇದನ್ನು ಉಲ್ಟಾ ಹಾಕಿ ತೆಗೆದು ಕಟ್ ಮಾಡಿ ಇದು ಮಾಡ್ತೀನಿ. ಸ್ವಲ್ಪ ಸಾಫ್ಟ್ ಇರುತ್ತೆ, ಆದರೆ ಪರವಾಗಿಲ್ಲ, ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಕೂಡ. ಮತ್ತು ಅದು ತಾನಾಗಿ ಗಟ್ಟಿ ಆಗುತ್ತೆ. ನೋಡಿ, ಒಳ್ಳೆ ರೀತಿ ಬಂದಿದೆ. ಕಲರ್ ನೋಡಿ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಓಕೆ, ಮೈಸೂರು ಪಾಕ್ ಇವಾಗ ರೆಡಿಯಾಗಿದೆ. ಇದನ್ನು ಸಣ್ಣ ಪೀಸ್ ಮಾಡ್ತೀನಿ ನಾನು. ಮಾಡಿ ಆಮೇಲೆ ಏನು ಬೇರೆ ಕೆಲಸ ಉಂಟು ನೋಡಿ, ಅದನ್ನೆಲ್ಲ ಮಾಡಿ ಮುಗಿಸ್ತೀನಿ. ಓಕೆ, ಸತೀಶ್ ಅವರು ಬಂದಿರಬೇಕು. ಅವರ ಬೈಕಿದ್ದು ಸೌಂಡ್ ಬಂತು ಬರುವುದು. ಈಗ ಬರ್ತಾರೆ ಒಳಗಡೆ. ಪೈಲ್ ಕಡ್ರಿ, ದೂರ ಕಡ್ರಿ ಹೊಸ್ರಿ ಐಲು ಇಸ್ತ. ಹಾಯ್ ಸಸ. ಹಾಕಿದ್ದೆ ನಾನು, ಸಿಕ್ತಂತ ಹೇಳಿ. ನೋಡಿದ್ರಾ? ಕಂಗ್ರ್ಯಾಚುಲೇಷನ್ ಅಂತನಾ? ನೋಡಿ, ಸತೀಶ್ ಅವರು ಬಂದರು ಕೆಲಸದಿಂದ. ಹಾಯ್ ಹೇಳಿ ಸಸ. ಥ್ಯಾಂಕ್ಸ್ ಹೇಳಿ, ಕಂಗ್ರ್ಯಾಚುಲೇಷನ್ ಹೇಳಿದ್ರು ಎಲ್ಲರೂ. ಸರಿ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ ವಿಶ್ ಮಾಡಿದ್ದಕ್ಕೆ. ಸತೀಶ್ ಅವರಿಗೆ ಚಂಡಿ ಆದ್ರ ಸ್ವಲ್ಪ ಮಳೆ ಎಂತ ಅಲ್ಲ, ತುಂಬ ಮಳೆ ಅಲ್ಲ ಇವತ್ತು. ಸ್ವಲ್ಪ ಲೇಟ್ ನಮ್ದು. ಅದೇ ನಾನು ಹೇಳಿದೆ, ಇಲ್ಲದ್ರೆ ಬೇಗ ಬರ್ತಿದ್ರಲ್ಲ. ಗೊತ್ತೇ ಇರಲಿಲ್ಲ ಎಂತಂದ. ಕಂಗ್ರ್ಯಾಚುಲೇಷನ್ ಬರ್ತಾ ಉಂಟು. ನಾನು ಎಂತಂತ ನೋಡಿ ನಾನು ಹಾಕಿದ್ದೆಲ್ಲ ವ್ಲಾಗ್, ಅದಕ್ಕೆ ನಾನು ನೋಡಿಲ್ಲ. ಓಕೆ, ಸತೀಶ್ ಅವರು ಬಂದರು. ಸ್ವೀಟ್ ಎಲ್ಲ ಮಾಡಿದ್ದೀವಿ ಇವತ್ತು. ಹೇಗೆ? ಹೇಗಂದ್ರೆ ನಾನೇ ನಂದು ಅದು ತಲೆ ಬಿಡ್ಲಿಕ್ಕಿಲ್ಲ. ಅದು ಬಿಡಲ್ಲ, ಗೊತ್ತುಂಟ. ಓಕೆ, ಸ್ನಾನ ಮಾಡಿ ಬನ್ನಿ ನೀವು. ಓಕೆ, ಸತೀಶ್ ಅವರು ಸ್ನಾನ ಮಾಡಿ ಬರಲಿ. ಆಮೇಲೆ ಮೈಸೂರು ಪಾಕು ತಿಂದು ಬೇಗನೆ ಮಾಡಬೇಕಂತ ಇದ್ದೆ. ಇವಾಗ ಲೇಟ್, ಇನ್ನೂ ಮೈಸೂರು ಪಾಕ್ ತಿನ್ಲಿಕ್ಕೆ ಉಂಟಾ ಬಿಡ್ಲಿಕ್ಕೆ ಉಂಟಾ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಊಟ ಮಾಡುವಾಗ ಕೂಡ ಟೈಮ್ ಆಯಿತು. ಪ್ರೇಯರ್ ಮಾಡಿ ಇನ್ನು ಊಟ ಮಾಡೋದಂತ ಹೇಳಿ. ಹಾಗಾಗಿ ಅವರು ಸ್ನಾನ ಎಲ್ಲ ಮಾಡಿ ಬರಲಿ. ನಾವು ಅಷ್ಟು ತನಕ ಪ್ರೇಯರ್ ಎಲ್ಲ ಮಾಡ್ತೀವಿ. ಆಮೇಲೆ ಮಾಡಿದ್ದೆಲ್ಲ ಬಿಸಿ ಮಾಡಿ ಊಟ ಮಾಡಿದ್ರೆ ಆಯ್ತು. ಓಕೆ, ಎಲ್ಲ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಚಿಕನ್ ಕೂಡ ಫ್ರೈ ಮಾಡಲಿಕ್ಕೆ ಇಡ್ಲಿಕ್ಕೆ ಉಂಟು. ಫ್ರೈ ಮಾಡೋಣ ಅಂತ ಹೇಳಿ ಸೊಸವ್ರದ್ದಾಯ್ತಿರಬೇಕು ಸ್ನಾನ ಎಲ್ಲ. ರೈಟ್, ತೊಗೊಂಡಿದ್ದು ಸ್ವೀಟ್ ಕೊಡು ಸಸ್ಯನ ಇದರ ಲೆಕ್ಕದಲ್ಲಿ.
ಸಸ್ಸನ ಮದುವೆಗೆ ದೊಡ್ಡ ಮಾಡೋಣ. ನಾನು ತರಬೇಕಿತ್ತು, ನೀವೇ ಮಾಡಿದ್ರೆ. ನೀನು ನಿಜವಾಗ್ಲೂ ನೀವು ಕೊಡಬೇಕು ನಮಗೆ ಟ್ರೀಟ್. ನಾನು ಆರ್ಡರ್ ಮಾಡಿದ್ದೇನೆ. ಹೌದು, ಎಂತ ನೀವು ತಿನ್ನುವುದಿಲ್ಲ ಅಲ್ಲ, ನೀವು ಹೊರಗಿನ ಹ್ಞೂ ಅದಕ್ಕೆ ತರಲಿಲ್ಲ. ನಾವೇನು ಕೂಡ ತಿನ್ನಲಿಲ್ಲ. ತಾನೆ ಕೌಂಚ ಪುಡಿ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಚೆನ್ನಾಗಿ ಬಂದಿದೆ. ಮೈಸೂರು ಪಾಕ್. ಓಕೆ, ಖುಷಿ ಆಯ್ತು ದೋಸ್ತ, ನೀವು ಮೈಸೂರು ಪಾಕ್ ಹಸಿವಾಗಿದೆ ದೋಸ್ತ. ನಾನು ಚಿಕನ್ ಎಲ್ಲ ಫ್ರೈ ಮಾಡ್ತೀನಿ. ಫ್ರೈ ಆದಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ನಿನ್ನೆ ವೀಡಿಯೋದಲ್ಲಿ ನೋಡಿರ್ಬೋದು ನೀವು, ನಾನು ಚಿಕನ್ ಮಸಾಲ ಹಾಕಿಟ್ಟಿದ್ದೆ. ಇವಾಗ ಸಂಜೆಗೆ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಆಮೇಲೆ ನೋಡಿ ಪೀಸಸ್ ಈ ರೀತಿ ತವಾ ಫ್ರೈ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡೋದ್ರಿಂದ. ಸೇಮ್ ಯಾವಾಗಲೂ ಕಬಾಬ್ ಎಲ್ಲ ತಿನ್ನೋದಕ್ಕಿಂತ ಕೆಲವೊಮ್ಮೆ ಈ ರೀತಿ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟಿಕ್ಕ ಎಲ್ಲ ತಿಂತೀವಿ ನೋಡಿ, ಅದೇ ರೀತಿ ಬರುತ್ತೆ ಟೇಸ್ಟ್. ಹಾಗಾಗಿ ನಾನು ಹೆಚ್ಚಾಗಿ ಕೆಲವೊಮ್ಮೆ ಇದೇ ರೀತಿ ಫ್ರೈ ಮಾಡೋದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಗನೆ ಫ್ರೈ ಆಗುತ್ತೆ, ತುಂಬ ಲೇಟ್ ಏನಾಗಲ್ಲ ಇದು. ಕೆಲವರು ಎನಿಸ್ತಾರೆ ಚಿಕನ್ ಫ್ರೈ ಆಗುತ್ತಾ ಈ ರೀತಿ ಮಾಡಿದ್ರೆ ಅಂತ ಹೇಳಿ. ಒಳ್ಳೆ ರೀತಿ ಫ್ರೈ ಆಗುತ್ತೆ ಹೀಗೆ ನೀವು ಮಾಡಿದರೆ. ಮೀನೆಲ್ಲ ಯಾವ ರೀತಿ ಫ್ರೈ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ಮಾಡಲಿಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡಿದರೆ ಒಳ್ಳೆ ಫ್ರೈ ಆಗುತ್ತೆ ಇದು. ಓಕೆ, ಚಿಕನ್ ಇನ್ನೂ ಫ್ರೈ ಆಗ್ತಾ ಉಂಟು. ಊಟಕ್ಕೆ ಕೂಡ ಲೇಟ್ ಆಯಿತು. ಇದು ನಾನು ಲಾಸ್ಟಿಗೆ ಫ್ರೈ ಮಾಡೋದು, ಯಾಕೆಂದರೆ ಬಿಸಿ ಬಿಸಿ ಇರುವಾಗ ಚೆನ್ನಾಗಾಗುತ್ತೆ ಅಂತ ಹೇಳಿ. ಓಕೆ ನೋಡಿ, ಓಕೆ ಎಲ್ಲ ಆಯಿತು. ಇವಾಗ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೀವಿ. ಬೇಗನೆ ಊಟ ಮಾಡೋಣ ಅಂತ ಹೇಳಿ ಆ ವಿಡಿಯೋನ ಇವತ್ತಿಗೆ ಎಂಡ್ ಮಾಡಲಿಕ್ಕೆ ಉಂಟು. ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ, ಊಟ ಮಾಡ್ತಾ ಇದ್ದೀವಿ. ಸತೀಶ್ ಅವರಿಗೆ ಭಾರಿ ಖುಷಿ ಅಲ್ವ ಸಹ? ಚಿಕನ್ ಅಂದರೆ ಆಯ್ತು ಅವರಿಗೆ. ಹಸಿವು ಕೂಡ ಆಗಿದೆ ಇರಬೇಕು. ಎಂತ ಸಹ ಮೇಯ್ನ್ ಪ್ರಾನ್ಸ್ ಮೊನ್ನೆ ಮಾಡಿದ್ದು. ಪ್ರಾನ್ಸ್ ತುಂಬ ಇಷ್ಟ. ಅದೇ ಪ್ರಾನ್ಸ್ ಇರಲಿಲ್ಲ, ಮೊನ್ನೆನೇ ಇದು ಮಾಡಿ ಆಗಿದೆ. ಅಬ್ಬಾ ಲೋರಿ. ಇವಾಗ ಮಟನ್ ಎಲ್ಲ ಆಗಲ್ಲಲ್ಲ ನಿಮಗೆ? ಮಟನ್ ಇಲ್ಲ, ಮಟನ್ ತಿನ್ನಲ್ಲ. ಮಟನ್ ಚಿಕನ್ ಮತ್ತು ಮೀನು ಮಾಡ್ತೀನಿ. ಊಟ ಎಲ್ಲ ಮಾಡ್ತೀವಿ, ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಸ್ವಲ್ಪ ಮಾತಾಡೋಣ, ಆಮೇಲೆ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ನಾನು. ಓಕೆ, ಊಟ ಎಲ್ಲ ಆಯಿತು. ಇನ್ನು ದೊಡ್ಡ ಕೆಲಸ, ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮಲಗೋದು. ಕ್ಲೀನ್ ಮಾಡಿ ಮಲಗಿದರೆ ಮಾತ್ರ ಎಷ್ಟು ಸಮಾಧಾನ ಬೆಳಿಗ್ಗೆ ಏಳುವಾಗ. ನಾಳೆ ಬೆಳಿಗ್ಗೆ ಕೂಡ ಬೇಗನೆ ಏಳಲಿಕ್ಕೆ ಉಂಟು. ಎಲ್ಲಿ ಹೋಗಲಿಕ್ಕೆ ಏನಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ. ಇವತ್ತು ರಾಯ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ಎಲ್ಲ ಪಾತ್ರೆ ತೊಳೆದು ಕೊಡ್ತಾ ಇದ್ದಾನೆ ಅವನು ನೋಡಿ. ಅಲ್ಲ ರಾಯ್? ಏನು ಎಲ್ಲಿಗೆ ಇದಾಕು, ರೈಸ್ ಹಾಕು ಬೇಗ. ಓಕೆ, ಇಡೀ ದಿನದ ಪಾತ್ರೆ ಏನೆಲ್ಲ ಇತ್ತು ನೋಡಿ, ಅದನ್ನೆಲ್ಲ ಒಮ್ಮೆ ಜೋಡಿಸಿ ಇಟ್ಟು ಇವಾಗ ನೈಟಿನ ಪಾತ್ರೆ ಮಾತ್ರ ನಾನು ಹೊರಗಡೆ ಇಡೋದು, ಅಂದರೆ ನೀರು ಹೋಗಲಿಕ್ಕೆ ಒಣಗಲಿಕ್ಕೆ ಇಡೋದು. ಹಾಗಾಗಿ ಉಳಿದ ಎಲ್ಲ ಪಾತ್ರೆಯನ್ನು ನಾನು ಜೋಡಿಸಿಟ್ಟು ಬಿಡ್ತೀನಿ. ಮತ್ತು ನಾಳೆ ಬೆಳಗ್ಗೆಗೆ ಯಾವುದು ಅರ್ಜೆಂಟ್ ಬೇಕು ನೋಡಿ ಪಾತ್ರೆ, ಒಂದು ಟೀ ಮಾಡೋದು ಹಾಗೂ ಅನ್ನ ಮಾಡುವ ಕುಕ್ಕರ್, ಅದೆಲ್ಲ ನಾನು ಸೈಡಲ್ಲಿ ಇಟ್ಟು ಬಿಡ್ತೀನಿ. ಇದರಿಂದ ತುಂಬ ಈಸಿ ಆಗುತ್ತೆ ಅಂತ ಹೇಳಿ. ಎಲ್ಲ ನೋಡಿ ಮಕ್ಕಳು ಯಾವಾಗಲೂ ನೈಟ್ ಎಲ್ಲ ಮಕ್ಕಳು ಜೋಡಿಸಿ ಕೊಡ್ತಾರೆ ನನಗೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟರೆ ಎಲ್ಲ ಕೆಲಸನೂ ನೀಟಾಗಿರುತ್ತೆ. ಅಂದರೆ ಒಬ್ಬನೇ ಯಾವಾಗಲೂ ಕೆಲಸ, ಯಾವುದಾದ್ರೂ ಒಂದು ಕೆಲಸ ಒಬ್ಬನೇ ಮಾಡಬೇಕು ಅದು. ಇವಾಗ ಪಾತ್ರೆ ಒಳಗಡೆ ಜೋಡಿಸಿಡ್ಲಿಕ್ಕೆ ವಿನುಗೆ ಮಾತ್ರ. ಹಾಗಾಗಿ ಆ ಪಾತ್ರೆ ಎಲ್ಲೆಲ್ಲಿ ಇಡಬೇಕು, ಹೇಗೆ ಇಡಬೇಕು, ಅದು ಅವನ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟಾಗಿ ಸಿಗುತ್ತೆ. ಹಾಗೆ ಒಬ್ಬೊಬ್ಬರಿಗೆ ನಾನು ಒಂದೇ ಕೆಲಸ ಕೊಡೋದು. ಇದರಿಂದ ಏನಾಗುತ್ತೆ, ಅದು ಎಲ್ಲೆಲ್ಲಿ ಇಡಬೇಕು ಎಲ್ಲ ಕರೆಕ್ಟಾಗಿರುತ್ತೆ. ಓಕೆ, ಕ್ಲೀನಿಂಗ್ ಒಂದು ಆಯಿತು. ಓಕೆ, ಎಲ್ಲ ಕೆಲಸ ಆಯಿತು. ಇನ್ನು ಮಲಗಲಿಕ್ಕೆ ಹೋಗೋದು. ಮಲಗಲಿಕ್ಕೆ ಹೋಗೋದಕ್ಕಿಂತ ಮೊದಲು ಎಲ್ಲರಿಗೆ ಹಾಯ್ ಹೇಳ್ತೀನಿ ಅಂತ ಹೇಳಿ ಹಾಗೂ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋಸ್ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ವಿಡಿಯೋಸನ್ನು ಶೇರ್ ಮಾಡಿ. ಫಸ್ಟಾಗಿ ವೀಣಾ ಅವರ ಬರ್ಡೇ. ಹಾಯ್ ವೀಣಾ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಜ್ಯೋತಿ ನಾಯಕ್ ಅವರೇ ಹೇಗಿದ್ದೀರಾ ನೀವು? ರಿಹಾ ಅವರ ಬರ್ಡೇ. ಹಾಯ್ ರಿಹಾ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಅನುಪ್ರಭು ಅವರು ಹೇಗಿದ್ದೀರಾ ನೀವು? ಆಮೇಲೆ ಲಯ, ಹಾಯ್ ಲಯ ಹೇಗಿದ್ದೀರಾ?
ಪ್ಲೇವಿ ಅವರ ಡಾಟರ್ ವಿಯೋನಾ ಅವರ ಬರ್ಡೇ. ಹಾಯ್ ವಿಯೋನಾ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಋತ್ವಿಕ್, ಹಾಯ್ ಋತ್ವಿಕ್, ಹೇಗಿದ್ದೀರಾ ನೀವು? ಕವಿತಾ ಅವರ ಹಸ್ಬೆಂಡ್ ಮಂಜುನಾಥ್, ಹಾಯ್ ಮಂಜುನಾಥ್ ಅವರೇ, ಹೇಗಿದ್ದೀರಾ ನೀವು? ಸಾಕ್ಷಿ ಆ್ಯಂಡ್ ಅಂಕಿತಾ ಅವರು ವಿನೋಂದಿಗೆ ಹಾಯ್ ಹೇಳಲಿಕ್ಕೆ ಹೇಳಿದ್ದಾರೆ. ಸಾಕ್ಷಿ ಅಂಕಿತಾ ಹಾಯ್. ಆಮೇಲೆ ಯಶಸ್ವಿನಿ ಅವರು ಕೂಡ ವಿನೋಂದಿಗೆ ಹಾಯ್ ಹೇಳಲಿಕ್ಕೆ ಹೇಳಿದ್ದಾರೆ. ಯಶಸ್ವಿನಿ ಹಾಯ್. ಓಕೆ. ಆಮೇಲೆ ನಿಶಾ ಅವರ ಅಣ್ಣ ಚಿರಾಗ್ ಅವರ ಬರ್ಡೇ. ಹಾಯ್ ಚಿರಾಗ್, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಶ್ವೇತಾ ಅವರ ಹಸ್ಬೆಂಡ್ ಸಂತೋಷ್ ಅವರೇ, ಹೇಗಿದ್ದೀರಾ ನೀವು? ಆಮೇಲೆ ಕೃತ್ವಿಕ್ ಆರ್ಯ, ಹಾಯ್ ಕೃತ್ವಿಕ್, ಹೇಗಿದ್ದೀರಾ? ಸೌಮ್ಯ ಅವರ ಮಗಳು ಸಾನ್ವಿ, ಹಾಯ್ ಸಾನ್ವಿ. ರಿಮ್ಷಾ ಅವರ ಬರ್ಡೇ. ಹಾಯ್ ರಿಮ್ಷಾ, ಹೇಗಿದ್ದೀರಾ ನೀವು? ಸಮ್ಮು ಪುಟ್ಟ, ಹೇಗಿದ್ದೀರಾ ನೀವು? ಆಮೇಲೆ ರೇಷ್ಮಾ ಎಂ, ಹಾಯ್ ರೇಷ್ಮಾ, ಹೇಗಿದ್ದೀರಾ? ಡೈಲಿ ಯಾವಾಗಲೂ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ, ಎಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ನೀವು. ಹೇಗಿದ್ದೀರಾ ನೀವು? ಹಸೀನಾ, ಹಾಯ್ ಹಸೀನಾ. ಐಶ್ವರ್ಯ, ಹಾಯ್, ಹೇಗಿದ್ದೀರಾ ನೀವು? ನೆಕ್ಸ್ಟ್ ಜಾಯ್ದಾ, ಹಾಯ್ ಜಾಯ್ದಾ ಅವರೇ, ಹೇಗಿದ್ದೀರಾ? ರಿಶಾನಾ ಅವರ ಬರ್ಡೇ. ಹಾಯ್ ರಿಶಾನಾ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಶಕೀಲಾ ಬಾನು, ಹಾಯ್ ಶಕೀಲಾ, ಹೇಗಿದ್ದೀರಾ ನೀವು? ಅಂಕಿತ್ ಅವರೇ, ಹೇಗಿದ್ದೀರಾ? ಆಮೇಲೆ ಅಕ್ಷತ್ ಅವರೇ, ಅಕ್ಷತಾ, ಹೇಗಿದ್ದೀರಾ ನೀವು? ದೀಕ್ಷಾ, ಹಾಯ್ ದೀಕ್ಷಾ. ಯಶ್ ಅವರ ಮಾಮ್ ಸುಜಯ ಅವರ ಬರ್ಡೇ. ಹಾಯ್ ಸುಜಯ ಅವರೇ, ಹೇಗಿದ್ದೀರಾ ನೀವು? ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿದೆ. ಗ್ರೆಟ್ಟಾ ಡಿಸೋಜಾ, ಹಾಯ್ ಗ್ರೆಟ್ಟಾ, ಹೇಗಿದ್ದೀರಾ ನೀವು? ನಂದಿನಿ ಅವರೇ, ಹಾಯ್, ಹೇಗಿದ್ದೀರಾ? ನೆಕ್ಸ್ಟ್ ಯುಕ್ತಾ, ಹಾಯ್ ಯುಕ್ತಾ, ಹೇಗಿದ್ದೀರಾ? ಅರ್ಚನಾ ಅವರ ಮಗಳು ಆರ್ವಿ ಅವರ ಬರ್ಡೇ. ಹಾಯ್ ಆರ್ವಿ, ವಿಶ್ ಯು ಹ್ಯಾಪಿ ಬರ್ಡೇ. ಯಾವಾಗಲೂ ಖುಷಿಯಾಗಿರಿ. ಸರೋಜಾ ಅವರ ಮಗಳು ಸಿಂಚನಾ, ಹಾಯ್ ಸಿಂಚನಾ, ಹೇಗಿದ್ದೀರಾ? ನೆಕ್ಸ್ಟ್ ಪ್ರೀತಮ್ ಅವರ ತಮ್ಮ ಅಭಯ್ ಅವರ ಬರ್ಡೇ. ಹಾಯ್ ಅಭಯ್, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಖುಷಿಯಾಗಿರಿ ನೀವು. ಓಕೆ, ಎಷ್ಟು ಜನರಿಗೆ ಹೇಳಲಿಕ್ಕೆ ಹೇಳಿದ್ದೀನಿ. ನೀನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತ ಆದರೆ ಪ್ಲೀಸ್ ಬೇಸರ ಮಾಡಬೇಡಿ. ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.